ದೇವರ ವಾಕ್ಯದಲ್ಲಿ ವಿಶೇಷವಾಗಿ ಈ ಆದಿತ್ಯವಾರ ದಿನ ಅಂದರೆ ಸಬ್ಬಾತ್ ದಿನವನ್ನು ನಾವು ಯಾಕೆ ಆಚರಿಸುತ್ತಾ ಇದ್ದೀವಿ ಎಂಬುದನ್ನು ಒಂದು ಬಾರಿ ನಾವು ನೋಡೋಣ. ನಮ್ಮ ಸತ್ಯವೇದದಲ್ಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ 21ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ದಯವಿಟ್ಟು ಯಾರು ಓದುತ್ತಾರೆ? దేవుడు ఈ ఆజ్ఞలన్నీ వివరించి చెప్పాను. నీ దేవుడైన యెహోవాను నేనే దాసుల గృహము ఐగుప్తు దేశము నుండి నేను వెలుపలకి రప్పించితిని. నేను తప్ప వేరొక దేవుడు నీకు ఉండకూడదు. పైన ఆకాశం అందే కానీ కింద భూమి అందే కానీ భూమి క్రింద నీటి అందే కానీ ఏ నిరూపమైనను విగ్రహమైనను నీవు చేసుకొనకూడదు. వాటికి సాగరింపకూడదు, వాటిని పూజింపకూడదు. ఏలైనగా నీ దేవుడైన యెహోవా నేను రోషము గల దేవుడను. నన్ను ద్వేషించి వారి విషయంలో 3-4 తరముల వరకు తండ్రుల దోషములను కుమారుల మీదకి రప్పించుదును. నన్ను ప్రేమించిన ఆజ్ఞను గైకుని వారి 1000 తరముల వరకు కరుణించిన వాడైనాడు. నీ దేవుడైన యెహోవా నామమును వ్యర్థముగా నుచ్చరింపబడదు. యెహోవా తన నామమును వ్యర్థముగా నుచ్చరింపు వాని నిర్దోషిగా ఎంచబడు. విశ్రాంతి దినము పరిశుద్ధముగా ఆచరించుటకు జ్ఞాపకుంచుకును. 6 దినములు నీవు కష్టపడి నీ పని అంతయు చేయలేదు. 7వ దినమున నీ దేవుడైన యెహోవాకు విశ్రాంతి దినమని దానిలో నీవైనను నీ కుమార్తెైనను నీ కుమార్తె అయినను నీ దాసుడైనను దాసి అయినను పశువులైనను నీ ఎండలో ఉన్న పర్ఫెక్ట్ అయినను ఏ పని చేయకూడదు. 6వ దినమున యెహోవా ఆకాశమును భూమియు సముద్రమును వాటిలోని సమస్తమును సృష్టించి 7వ దినమున విశ్రమించి అందుచేత యెహోవా విశ్రాంతి దినమున ఆశీర్వదించి దాన్ని పరిశుద్ధపరిచెను. నీ దేవుడైన యెహోవా నీకు అనుగ్రహించిన దేశమును నీవు దీర్ఘాయుష్మంతుడగినట్లు నీ తండ్రిని నీ తల్లిని సన్మానించును. నరహత్య చేయకూడదు, వ్యభిచరించకూడదు, దొంగిలింపకూడదు, నీ పొరుగువాని మీద అబద్ధ సాక్ష్యము పలకకూడదు, నీ పొరుగువాని ఇల్లు ఆశించకూడదు, నీ పొరుగువాని భార్య అయినను తన దాసుడైనను తన దాసి అయినను తన ఎద్దునైనను అతని గాడిదైనను నీ పొరుగువాని తగు ఏదైనాను ఆశింపకూడదని చెప్పాను. ಈ ದಶಾಜ್ಞೆಗಳು ನೀವು ಎಷ್ಟೋ ಬಾರಿ ಓದಿರ್ತೀರಾ, ಈ ದಶಾಜ್ಞೆಗಳನ್ನು ಎಷ್ಟೋ ಬಾರಿ ಕೇಳಿರ್ತೀರಾ. ಈ ದಶಾಜ್ಞೆಗಳನ್ನು ಕೆಲವರು ಪಾಟಿಸ್ತಾರೆ, ಕೆಲವರು ಪಾಟಿಸ್ತಾರೆ. ಇದರಲ್ಲಿ ನಾವು ಇಷ್ಟೆಲ್ಲ ಓದಿದ್ವಿ, ಆದ್ರೆ ಈ ದಶಾಜ್ಞೆಗಳನ್ನು ನಾವು ಎಲ್ಲಿಗೆ ಬಂದ್ರೆ ಈ ದಶಾಜ್ಞೆಗಳನ್ನು ನಾವು ಪಾಟಿಸ್ಲಿಕ್ಕೆ ಸಾಧ್ಯತೆ ಅಂತಂದ್ರೆ ದೇವರ ಸನ್ನಿಧಾನಕ್ಕೆ ಬಂದಾಗ ಮಾತ್ರನೇ ಅದರಲ್ಲಿ ನಾವು ಪಾಟಿಸಲಿಕ್ಕೆ ಸಾಧ್ಯ. ಯಾಕೆಂದ್ರೆ ದೇವರ ವಾಕ್ಯವು ದೇವರ ಸನ್ನಿಧಾನದಲ್ಲಿ ದೇವ ಸೇವಕರುಗಳು ಯಾವಾಗಲೂ ವಾಕ್ಯಗಳನ್ನು ಅವರು ಬೋಧಿಸುತ್ತಾ ಇರ್ತಾರೆ. ಅಂದ್ರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕಲಿಯಬಾರದು, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಅನೇಕ ದಶಾಬ್ದಗಳಲ್ಲಿ ಇರುವಂತಹ ಕಟ್ಟಳೆಗಳನ್ನು ಸಭಾಪಾಲಕರು ನಮಗೆ ಅನೇಕ ಬಾರಿ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಒಂದು ವೇಳೆ ನಾವು ದೇವರ ಸನ್ನಿಧಾನಕ್ಕೆ ದೇವರಿಗೆ ಸಮೀಪವಾಗಿ ಇರದೇ ಇರುವಾಗ ನಾವು ಏನ್ ಮಾಡ್ತೇವಂತೆ, ಈ ಲೋಕದ ಆಜ್ಞೆಗಳಿಗೆ, ಈ ಲೋಕಾನುಸಾರವಾಗಿ ಈ ಲೋಕದಲ್ಲಿ ನಡೆಯುವಂತ ಚಟುವಟಿಕೆಗಳಿಗೆ ನಾವು ವಿಧೇಯರಾಗುವಂತರಾಗಿದ್ದೇವೆ. ಆದ್ರೆ ದೇವರ ಸನ್ನಿಧಾನಕ್ಕೆ ಯಾವಾಗ ನಾವು ಮುಂದೆ ಬರುತ್ತೇವೋ, ದೇವರ ಸನ್ನಿಧಾನದಲ್ಲಿ ಆತನ ಧರ್ಮಶಾಸ್ತ್ರದಲ್ಲಿ ನಾವು ಆನಂದ ಪಡುವವರಾಗಿ ಯಾವಾಗ ಇರುತ್ತೇವೋ, ಈ ದಶಾಂಗಗಳಲ್ಲಿ ದೇವರು ಏನೆಲ್ಲ ಮಾಡಬಾರದು ಎಂಬುದಾಗಿ ಹೇಳುತ್ತಾನೋ ಅದೆಲ್ಲ ನಾವು ಏನ್ ಮಾಡ್ತೇವಂತೆ ತಲ್ಲಿ ದೂರಕ್ಕೆ ಇಡುತ್ತೇವೆ. ತಲ್ಲಿ ದೂರಕ್ಕೆ ಇಟ್ಟ ಮೇಲೆ 7ನೇ ದಿನ ನಮ್ಮ ದೇವರಾದ ಯೆಹೋವನ ದಿವಸ. ಯಾಕೆಂದ್ರೆ ದೇವರು ಭೂಮಿ ಆಕಾಶವನ್ನು 6 ದಿನಗಳಲ್ಲಿ ಸೃಷ್ಟಿ ಮಾಡಿ 7ನೇ ದಿನದಲ್ಲಿ ಆತನು ವಿಶ್ರಾಮಿಸಿಕೊಂಡಿದ್ದಾನೆ. ಆದ್ದರಿಂದ ನಮಗೆ ಆ ದಿನವನ್ನು ಪರಿಶುದ್ಧ ದಿನವಾಗಿಯೂ ವಿಶ್ರಾಂತಿಯ ದಿನವಾಗಿಯೂ ಆಶೀರ್ವಾದ ದಿನವಾಗಿಯೂ ಅದು ದೇವರ ದಿನವಾಗಿಯೂ ಎಂಬುದಾಗಿ ಪವಿತ್ರಾತ್ಮ ದೇವರು ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ, ನಾವು ಇಡೀ ದಿವಸ ನಾವು ಎಷ್ಟೋ ಕಷ್ಟಪಟ್ಟಿರ್ತೇವೆ, ಆದ್ರೆ ಸಂಡೇ ಅಂತೀವಿ, ಆದಿತ್ಯವಾರ ಬಂದ ತಕ್ಷಣ ನಮ್ಮ ಮುಖದಲ್ಲಿ ಎಲ್ಲರಲ್ಲೂ ಒಂದು ಸಂತೋಷ. ನಾಳೆ ಆರಾಮಾಗಿರ್ತೇವೆ, ನಾಳೆ ಆರಾಮಾಗಿ ಮಲಗ್ತೇವೆ, ನಾಳೆ ಆರಾಮಾಗಿ ಚರ್ಚಿಗೆ ಹೋಗ್ತೇವೆ, ಹೊಸ ಹೊಸ ಬಟ್ಟೆಗಳನ್ನು ಹಾಕುವಂತೇವೆ, ಹೊಸ ಹೊಸ ಎಲ್ಲ ಜನರನ್ನು ಭೇಟಿ ಹಾಕೋದು. ಯಾಕಂದ್ರೆ ನಮ್ಗಿರುವಂತದ್ದು ವಿಶ್ರಾಮ ಯಾವಾಗಂತೆ, ಇಡೀ ಜಗತ್ತಿನಲ್ಲಿರುವಂತ ಒಂದೇ ಒಂದು ವಿಶ್ರಾಮ ಪ್ರತಿ ಆದಿತ್ಯವಾರ. ಎವ್ರಿ ಸಂಡೇ ಗೌರ್ಮೆಂಟ್ ಹಾಲಿಡೇ ಅಲ್ವಾ? ಸೊ ದೇವರ ನಿಯಮವನ್ನು ನಮಗೆ ಅನುಕೂಲಪಡಿಸಿರುವಾಗ
ನಾವು ಏನ್ ಮಾಡ್ಬೇಕಂದ್ರೆ ದೇವರ ಸನ್ನಿಧಾನಕ್ಕೆ ಆತುರದಿಂದ ಹುಡುಕಬೇಕು. ಆತನನ್ನು ಹುಡುಕುವಾಗ ನಮ್ಗೆ ಎಂತೆಂಥ ಆಶೀರ್ವಾದಗಳನ್ನು ಬರುತ್ತದೆ ಎಂಬುದಾಗಿ ಒಂದು ಬಾರಿ ಕೀರ್ತನೆ 1ನೇ ಅಧ್ಯಾಯವನ್ನು ನಾವು ಓದೋಣ. ಕೀರ್ತನೆ 1ನೇ ವಚನದಿಂದ దుష్టుల ఆలోచన చొప్పున నడవక, పాపుల మార్గం నిలవక, అపహాస్యులు కూర్చున్న చోటున కూర్చుండక, యెహోవా ధర్మశాస్త్రమందు ఆనందించుడు, యుగాలాంతము దానిని ధ్యానించువాడు ధన్యుడు. అతడు నీటి కాలువ ఓరన నాటబడినదై ఆకువాడగా తన కాలమందు ఫలించి చెట్లలో ఉండెను. అతడు చేయనంతయు సఫలమగును. దుష్టులు అలాగుండక గాలి చెదరగొట్టు పట్టువలె ఉందురు. కాబట్టి న్యాయ విమర్శలో దుష్టులను, నీతిమంతుల సభలో పాపులను నిలువరు. నీతిమంతుల మార్గము యెహోవాకు తెలియను, దుష్టుల మార్గము నాశనమునకు నడుపును. ಹಲ್ಲೆಲೂಯಾ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಇವಾಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ದುಷ್ಟನ ಆಲೋಚನೆಯಂತೆ ನಾವು ಲೋಕದ ಹೊರಗಡೆ ಅಂದ್ರೆ ಸಭೆಯ ಹೊರಗಡೆ ನಾವು ಇರದೆ ಆ ದುಷ್ಟನ ಆಲೋಚನೆಯಂತೆ ನಾವು ಸಭೆಯನ್ನು ಬಿಟ್ಟು ಹೊರಗಡೆ ನಡೆಯದೆ ಪಾಪಾತ್ಮರು ಕೂತ್ಕೊಳ್ಳುವಂತ ಮಾರ್ಗದಲ್ಲಿ ನಿಂತುಕೊಳ್ಳುವಂತ ಅಲ್ಲಲ್ಲಿ ಕೂತ್ಕೊಂಡು ಗುಂಪಾಗಿ ಮಾತಾಡ್ತಾ ನಿಂತಿರ್ತಾರಲ್ಲ, ಅಂತವರ ಸಂಗಡ ನಾವು ನಿಂತುಕೊಳ್ಳದೆ, ಧರ್ಮನಿಂದಕರಂದ್ರೆ ಒಬ್ಬರಿಗೆ ಒಳ್ಳೆಯದನ್ನು ಕೂಡ ಮಾಡುವ ಮನಸ್ಸು ಇರುವುದಿಲ್ಲ, ಅಂತವರ ಸಂಗಡ ನಾವು ಕೂತುಕೊಳ್ಳದೆ ನಾವಿವಾಗ ಎಲ್ಲರೂ ಎಲ್ಲಿ ಬಂದಿದ್ದೇವೆ, ದೇವರ ಧರ್ಮಶಾಸ್ತ್ರವನ್ನು ಧ್ಯಾನಿಸುವುದಕ್ಕಾಗಿ, ಆತನ ವಾಕ್ಯವನ್ನು ಹುಡುಕುವುದಕ್ಕಾಗಿ, ಆತನಲ್ಲಿ ನಾವು ಸಂತೋಷ ಪಡುವುದಕ್ಕಾಗಿ, ಆತನ ಧರ್ಮಶಾಸ್ತ್ರವನ್ನು ನಾವು ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವಾಗ ಏನಾಗುತ್ತದೆ, ನಾವು ಎಷ್ಟೋ ಧನ್ಯರು ಅಲ್ವಾ, ಎಷ್ಟೋ ಧನ್ಯರು ಎಂಬುದಾಗಿ ಒಂದು ಮಾತು ದೇವರ ಕಡೆಯಿಂದ ನಮಗೆ ಒಂದು ಸಾಕ್ಷಿ ಬರ್ಬೇಕಂದ್ರೆ ಅದು ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ದೇವರು ನಮ್ಮ ನಡೆಯಿಂದಲೂ, ನುಡಿಯಿಂದಲೂ, ಮಾತಿನಿಂದಲೂ, ಕ್ರಿಯೆಗಳಿಂದಲೂ, ಪ್ರತಿಯೊಂದು ವಿಷಯದಲ್ಲೂ ದೇವರು ನಮ್ಮನ್ನು ಲಕ್ಷಿಸುವಂತವನಾಗಿದ್ದಾನಂತೆ, ನಮ್ಮನ್ನು ನೋಡುವಂತವನಾಗಿದ್ದಾನೆ. ನಾವು ಇತರರಿಗೆ ಸಹಾಯ ಮಾಡುತ್ತಾ ಇದ್ದೇವಾ, ನಮ್ಗೆ ಉಪಕಾರ ಮಾಡಿದವರಿಗೆ ನಾವು ಉಪಕಾರ ಮಾಡುತ್ತಾ ಇದ್ದೇವಾ ಅಥವಾ ಅಪಕಾರವನ್ನು ಮಾಡುತ್ತಾ ಇದ್ದೇವೆ ಅನ್ನೋದನ್ನು ಕೂಡ ದೇವರು ನಮ್ಮ ಸಮೀಪದಲ್ಲಿದ್ದು ನೋಡುವಂತವನಾಗಿದ್ದಾನೆ. ಯಾಕೆ ಅಂತಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಮತ್ತಾಯ 18 ವರ್ಷದಿಂದ ನಾವು ಓದುವಾಗ ದೇವರು ಹೇಳ್ತಾರೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವಿನಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದಾ? ಈಗ ದೇವರು ನಿಮಗೆ ಧರ್ಮ ಮಾಡುವಂತ ಕೈಗಳನ್ನು ಕೊಟ್ಟಿರುವಾಗ, ಧರ್ಮ ಮಾಡುವಂತ ಆಲೋಚನೆಗಳನ್ನು, ನಡೆಯನ್ನು, ನುಡಿಯನ್ನು ಕೊಟ್ಟಿರುವಾಗ ನೀವು ಧರ್ಮನಿಂದಕರೊಡನೆ ನೀವು ನಿಂತುಕೊಳ್ಳುತ್ತಾ, ಕೂತುಕೊಳ್ಳುತ್ತಾ, ನಡೀತಾ ಇರೋ ದೇವರಿಗೆ ಇಷ್ಟನಾ? ಖಂಡಿತವಾಗ್ಲೂ ದೇವರಿಗೆ ಇಷ್ಟ ಇಲ್ಲ. ಅಂಥವರ ಜೊತೆಗೆ ನೀವು ಇದ್ರೆ ನಿಮಗೆ ಬರಬೇಕಾಗಿರುವಂತ ಆಶೀರ್ವಾದಗಳಿಗೆ ನೀವೇ ಅಡೆತಡೆಯಾಗಿದ್ದೀರಿ. ಮತ್ತೆ ನಿಮ್ಮ ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ನೀವು ದೇವರ ಮೇಲೆ ಪ್ರಶ್ನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ದೇವರು ಹೇಳ್ತಾ ಇದ್ದಾನೆ, ನೀವು ದುಷ್ಟರ ಆಲೋಚನೆಯಂತೆ ನಡೆಯದೆ ಇರುವಾಗ ನನ್ನ ಆಶೀರ್ವಾದಗಳು ನಿಮ್ಮ ಮೇಲೆ ಬರುತ್ತೆ. ನೀವು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಇರುವಾಗ ನನ್ನ ಆಶೀರ್ವಾದಗಳು ನಿಮ್ಮ ಮೇಲೆ ಬರುತ್ತೆ. ನೀವು ಎಲ್ಲಿ ಧರ್ಮನಿಂದಕರೊಡನೆ ಕೂತುಕೊಳ್ಳುತ್ತಾ ಇದ್ದೀರಲ್ಲ, ಆ ಸ್ಥಳವನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ನೀವು ಯಾವಾಗ ಮೊದಲನೇ ಸ್ಥಾನವನ್ನು ಕೊಟ್ಟು ಕೂತ್ಕೊಳ್ಳುತ್ತೀರೋ ಆವಾಗ ದೇವರ ಆಶೀರ್ವಾದವು ನಿಮ್ಮನ್ನು ಹುಡುಕಿ ಬರುತ್ತದೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ದೇವರ ಸನ್ನಿಧಾನವನ್ನು ಹುಡುಕಿ ಬರುವುದಾದರೆ ಅನೇಕ ಆಶೀರ್ವಾದಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, 3ನೇ ವರ್ಷ ಹೇಳ್ತಾರೆ ಕೀರ್ತನೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಳುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುತ್ತದೆ. ಆಮೇಲೆ ಹಲ್ಲೆಲೂಯಾ. ನಾವು ಒಂದು ಮರವನ್ನು ನೋಡ್ಬೇಕಂದ್ರೆ ಫಸ್ಟ್ ಒಂದು ಮರ ಚಿಗುರಿಸೋದಕ್ಕಿಂತ ಮುಂಚೆ ಆ ಮರದಲ್ಲಿ ಇರುವಂತ ಎಲ್ಲ ಬಾಡಿ ಹೋಗಿರುವಂತ ಎಲೆಗಳು ಏನಾಗುತ್ತೆ, ಉದುರುತ್ತೆ. ಉದುರುತ್ತೆ ಅಂತೇಳಿ ಅಯ್ಯೋ ಉದುರ್ತಾ ಇದೆ ಅಂತ ನಾವು ಹಿಡ್ಕೊಂಡ್ರೆ ಮಾತ್ರ ಫಲ ಕೊಡುತ್ತಾ? ಕೊಡಲ್ಲ. ಆ ಮರದಲ್ಲಿ ಇರುವಂತ ಹಳೆ ಎಲೆಗಳು ಉದುರಿದ್ರೇನೆ ದೇವರು ನಮಗೆ ಅನುಗ್ರಹಿಸುವಂತ ಆಶೀರ್ವಾದವು ಸಿಗುತ್ತದೆ. ಆಮೇಲೆ
ದೇವರ ಸನ್ನಿಧಾನದಲ್ಲಿ ನಾವು ಮೊದಲನೇ ಸ್ಥಾನವನ್ನು ಕೊಟ್ಟು, ದೇವರ ವಾಕ್ಯಕ್ಕೆ ನಾವು ಮೊದಲನೇ ಸ್ಥಾನವನ್ನು ಕೊಟ್ಟು, ದೇವರ ವಾಕ್ಯಾನುಸಾರವಾಗಿ ನಡೆಯುವಾಗ, ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸುವಾಗ, ದೇವರ ವಾಕ್ಯವು ನಮ್ಮ ಸಂಗಡ ಇದ್ದು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟಂತ ಮರ ಯಾವ ರೀತಿಯಾಗಿ ಎಲೆ ಉದರದೆ ಎಲೆ ಬಾಡದೆ ಇರುವ ಹಾಗೆ ಹಸಿರಾಗಿರುತ್ತದೋ, ನಮ್ಮ ಜೀವಿತವು ಕೂಡ ಅದೇ ರೀತಿಯಾಗಿ ಆಶೀರ್ವದಿಸಲ್ಪಡುತ್ತದೆ. ಈಗ ಹಸಿರಾಗಿರುವಂತ ಮರವನ್ನು ಜಾಸ್ತಿ ಜನ ನೋಡ್ಲಿಕ್ಕೆ ಹೋಗ್ತಾರ, ಒಣಗಿ ಬಾಡಿ ಕಡೆಲ್ಪಟ್ಟಿರುವಂತ ಮರವನ್ನು ನೋಡ್ಲಿಕ್ಕೆ ಹೋಗ್ತಾರ. ಹಸಿರಾಗಿರ್ಬೇಕು. ಯಾಕೆ? ಒಣಗಿರೋ ಮರ ತಗೊಂಡು ಹೋಗ್ಬೇಕಲ್ಲ ಅಷ್ಟೇ. ಆದ್ರೆ ಅದರಿಂದ ಏನೋ ತಂಪು ಗಾಳಿ ಬರುತ್ತಾ, ಫಲ ಸಿಗುತ್ತಾ, ನೋಡ್ಲಿಕ್ಕೆ ಒಂದು ನ್ಯಾಚುರಲ್ ಫೀಲ್ ಸಿಗುತ್ತಾ? ಇರಲ್ಲ. ಯಾಕೆಂದ್ರೆ ಅಲ್ಲಿ ದೇವರ ಆಶೀರ್ವಾದ ಇಲ್ಲ, ದೇವರ ಭಯ ಇಲ್ಲ, ದೇವರ ಭಕ್ತಿ ಇಲ್ಲ, ದೇವರನ್ನು ಆದುಕೊಳ್ಳುವಂತ ಆಶ್ರಯಿಸುವಂತ ಮನಸ್ಸಿಲ್ಲ. ತಮಗೆ ಇಷ್ಟವಾದಂತ ಮನಸ್ಸಲ್ಲಿ ನಡೆದು ತಮಗೆ ಇಷ್ಟವಾದಂತ ಜೀವಿತವನ್ನು ಜೀವಿಸಿ, ನಮಗೆ ಜನ್ಮವಿರುವುದು ಒಂದೇ ಬಾರಿ, ನಾವು ಸತ್ತರೆ ಮತ್ತೆ ನಾಳೆ ಏನಿದೆ ಜೀವಿಸುವಾಗಲೇ ಜೀವಿಸ್ಬಿಡೋಣ ಅಂತೇಳಿ ಕೆಲವರು ಏನ್ ಮಾಡ್ತಾರಂತೆ, ಲೋಕಾನುಸಾರವಾಗಿ ತಮ್ಮ ಜೀವಿತಗಳನ್ನು ಜೀವಿಸಿ ಪಾಪಾತ್ಮರ ಮಾರ್ಗದಲ್ಲಿ ನಡೆದು ತಮ್ಮ ಜೀವಿತವನ್ನೆಲ್ಲ ನಾಶಪಡಿಸಿಕೊಂಡು ಏನ್ ಮಾಡ್ತಾರಂತೆ, ಒಣಗಿದ ಮರದ ಹಾಗೆ ಕೆಲವು ಸಮಯ ಆದ್ಮೇಲೆ ಗಾಳಿ ಬಿಸಿಲಿಗೆ ಅದೇನಾಗುತ್ತೆ, ತನ್ನಷ್ಟು ತಾನೇ ಮುರಿಯಲ್ಪಡುತ್ತೆ. ಇಲ್ಲ ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇರೋದವ್ರು ಏನ್ ಮಾಡ್ತಾರೆ, ನಮ್ಮ ಮನೆಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಕಡ್ಡಿ ಇಲ್ಲ, ಅಡಿಗೆ ಮಾಡ್ಕೊಳ್ಳಿಕ್ಕೆ ಕಡ್ಡಿ ಇಲ್ಲ, ನೀರ್ ಕಾಯಿಸ್ಕೊಳ್ಳಿಕ್ಕೆ ಕಡ್ಡಿ ಇಲ್ಲ ಅಂತ ಏನ್ ಮಾಡ್ಬಿಡ್ತಾರೆ, ಹೋಗ್ತಾ ಹೋಗ್ತಾ ಸುಮ್ಮನೆ ನಿಂತಿರುವಂತ ಮರವನ್ನು ಕಡಿದ್ಬಿಡ್ತಾರೆ. ಇವಾಗ ಸುಮ್ಮನೆ ನಿಂತಿರುವಂತ ಮರವನ್ನು ಕಡಿಯುವಾಗ ರೋಡಲ್ಲಿರೋರು ಯಾರಾದ್ರೂ ಪ್ರಶ್ನೆ ಮಾಡ್ತಾರ? ಯಾಕೆ ಮಾಡಲ್ಲ? ಏನು ಫಲ ಇಲ್ಲ. ಇವಾಗ ಕೆಲವೊಂದು ಕುಡುಕರನ್ನು ನೋಡ್ತೇವೆ, ಗಾಂಜಾ ಹೊಡೆಯವ್ರು ನೋಡ್ತೇವೆ, ಕುಡುಕರನ್ನು ನೋಡ್ತೇವೆ, ಕೆಟ್ಟ ಚಟಗಳಲ್ಲಿ ಬಿದ್ದಿರುವಂತ ನೋಡ್ತೇವೆ. ಅಂತವ್ರನ್ನು ನೋಡಿ ಸುತ್ತಮುತ್ತಲಿರುವಂತ ಜನರು ಏನಂತಾರೆ ಗೊತ್ತಾ, ಅವ್ನು ಇರೋದಕ್ಕಿಂತ ಸುಮ್ಮನೆ ಒಳಗಡೆ ಇರೋದು ಒಳ್ಳೇದ್ರಿ, ಅವ್ನು ಇಲ್ಲಿ ಇರೋದಕ್ಕಿಂತ ಸಾಯಿದ ಎಷ್ಟೋ ಮೇಲೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಣಗಿನ ಮರಕ್ಕೂ ಈ ಮನುಷ್ಯನ ಜೀವಿತಕ್ಕೂ ಒಂದು ಸೇಮ್ ಸೆಂಟೆನ್ಸ್ ಇದೆ. ಏನ್ ಗೊತ್ತಾ, ಅವನಲ್ಲಿ ದೇವರ ಭಯಭಕ್ತಿ ಆಶೀರ್ವಾದ ಇಲ್ಲ, ಇವನಲ್ಲಿ ದೇವರ ಭಯಭಕ್ತಿ ಇಲ್ಲ, ದೇವರ ಆಶೀರ್ವಾದ ಇಲ್ಲ. ಆದ್ರಿಂದ ಜನರಾಗಲಿ ಆ ಮರವಾಗಲಿ ಏನ್ ಮಾಡ್ತಾರೆ, ಹೋಗ್ತಾ ಇರುವಂತ ಜನರು, ಹಾದಿಯಲ್ಲಿ ಹೋಗ್ತಾ ಇರುವಂತವ್ರು ಸುಮ್ಮನೆ ನಿಂತಿರುವಂತ ಮರವನ್ನು ಕಡಿದು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಆ ರೀತಿಯಾಗಿರಬಾರ್ದು. ದೇವರ ಆಶೀರ್ವಾದವನ್ನು ಫಲಭರಿತವಾದಂತ ಆಶೀರ್ವಾದವಾಗಿರುವಾಗ ಎಲ್ಲ ಕಾಗೆ ಆಗಲಿ ಗಿಳಿಗಳಾಗಲಿ ಎಲ್ಲ ಹಣ್ಣುಗಳನ್ನು ತಿನ್ನುವುದಕ್ಕಾಗಿ ಮನುಷ್ಯರಾಗಲಿ ಎಲ್ಲವೂ ಆ ಮರದ ಸುತ್ತಲಿರುತ್ತದೆ. ಆ ಮರದ ಸುತ್ತಲೂ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಗಳು ಒಳ್ಳೆ ಮನುಷ್ಯರು ಇರುವಾಗ ಏನಿರುತ್ತೆ, ಆ ಜೀವಿತವು ಆ ಮರಕ್ಕೆ ಕೂಡ ಒಂದು ಸಾರ್ಥಕ ಅನ್ಸುತ್ತೆ. ಅಪ್ಪ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ವ್ಯರ್ಥವಾಗಲಿಲ್ಲ, ದೇವರನ್ನು ನಾನು ಆಶ್ರಯಿಸಿದ್ದಕ್ಕೆ ವ್ಯರ್ಥವಾಗಲಿಲ್ಲ, ದೇವರನ್ನು ಹುಡುಕಿದ್ದಕ್ಕೆ ನನಗೆ ಯಾವುದು ಕೂಡ ವ್ಯರ್ಥವಾಗಲಿಲ್ಲ. ಯಾಕೆಂದ್ರೆ ನೀರಿನ ಕಾಲುವೆ ಅಂದ್ರೆ ನಮ್ಮ ದೇವರ ವಾಕ್ಯವು, ನಾವು ದೇವರಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ದೇವರು ನಮ್ಮನ್ನು ಅನುಗ್ರಹಿಸುವಂತ ಆತ್ಮೀಯ ಪ್ರಾರ್ಥನಾ ವರವು ಹೇಗಿರುತ್ತಂತೆ, ನಿತ್ಯವೂ ಆ ಮರವು ಹಸಿರಾಗಿರಿಸುವಂತೆ ಮಾಡುತ್ತದಂತೆ. ಆಮೇಲೆ ಹಲ್ಲೆಲೂಯಾ. ದೇವರು ಎಂತ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಅಂತಂದ್ರೆ, ಆತನ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಯಸ್ತಾ ಇದ್ದಾನೆ. ಆದ್ರೆ ನಮ್ಮ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಆಗದೇ ಇರುವಂತ ಕೆಲವೊಂದು ಸ್ಥಿತಿಗಳು ಏನಿದೆ ಅಂತಂದ್ರೆ, ಕೆಟ್ಟ ಚಟಗಳು, ಕೆಟ್ಟ ದುರಾಲೋಚನೆಗಳು, ಧರ್ಮ ಮಾಡುವಂತ ಕೈಗಳೇ ಇಲ್ಲ, ದೇವರ ಸ್ವಾರ್ಥೆಯನ್ನು ಸಾರುವಂತ ಕಾಲುಗಳೇ ಇಲ್ಲ, ದೇವರ ವಾಕ್ಯವನ್ನು ಇತರರಿಗೆ ಸಾರುವಂತ ಬಾಯಿಗಳೇ ಇಲ್ಲ, ತುಟಿಗಳೇ ಇಲ್ಲ, ಆಮೇಲೆ ಹೃದಯವೇ ಇಲ್ಲ ಅಂದ್ರೆ ಈ ಯಾವ ರೀತಿಯಾಗಿ ನಮ್ಗೆ ಆಶೀರ್ವಾದ ಬರುತ್ತೆ. ಈಗ ಬಾಡಿಯಲ್ಲಿ ಒಂದು ಮೂಳೆಯಲ್ಲಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆದ್ರೆ ಇಡೀ ದೇಹವೇ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಅವಾಗ ನಾವು ಏನ್ ಮಾಡ್ತೇವೆ, ಆಂಟಿಬಯೋಟಿಕ್ ಇಂಜೆಕ್ಷನ್ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ತಗೊಂಡಾಗ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಕೂಡ ದೇವರೇ ನಮ್ಮ ಡಾಕ್ಟರ್, ದೇವರ ವಾಕ್ಯವೇ ನಮಗೆ ಆಂಟಿಬಯೋಟಿಕ್. ಹೌದಾ? ದೇವರ ಸನ್ನಿಧಾನವನ್ನು ಹುಡುಕಿ ಬಂದು ದೇವರ ವಾಕ್ಯವನ್ನು ನಾವು ಆಸೆಯಿಂದ ಆತುರದಿಂದ, ದೇವರೇ ನಿನ್ನ ವಾಕ್ಯವು ನನಗೆ ಬೇಕು, ಎಲ್ಲೆಲ್ಲಿ ನಡೆಯುತ್ತೆ
ಅಂಗಾಲಿನಿಂದ ಅಂಗಾಲಿನವರೆಗೆ ಪ್ರತಿಯೊಂದು ಅವಯಗಳಲ್ಲಿ ಶರೀರದಲ್ಲಿ ನನ್ನ ಎಲ್ಲಿ ಯಾವ್ಯಾವ ಮೂಳೆಗಳಲ್ಲಿ ನನಗೆ ವಿರೋಧವಾಗಿ ನಡೆಯಲ್ಪಟ್ಟಿರುವಂತಹ ಪಾಪಗಳಾಗಲಿ, ಶಾಪಗಳಾಗಲಿ, ಪೂರ್ವಿಕರ ಶಾಪಗಳಾಗಲಿ, ವಿಗ್ರಹಾರಾಧನೆಗಳಾಗಲಿ, ಅವಿಧೇಯತೆ ಆಗಲಿ, ಎಲ್ಲಿ ಇಷ್ಟವಿಲ್ಲದ ಕಾರ್ಯಗಳು, ಕ್ರಿಯೆಗಳು, ಗುಣಗಳು, ಸ್ವಭಾವಗಳು ನನ್ನಲ್ಲಿ ಇದೆಯೋ ಅವುಗಳನ್ನು ನಿನ್ನ ವಾಕ್ಯದ ಆಂಟಿಬಯೋಟಿಕ್ನಿಂದ ನನ್ನನ್ನು ಶುದ್ಧಿಗೊಳಿಸು. ಆಮೆನ್. ಯೇಸುವಿನ ವಾಕ್ಯದಿಂದ, ಯೇಸುವಿನ ರಕ್ತದಿಂದ ನನ್ನನ್ನು ಶುದ್ಧಿಗೊಳಿಸಿ ಎಂಬುದಾಗಿ ಆತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ನಾವು ಪ್ರಾರ್ಥಿಸುವಾಗ ಆತನ ಏನ್ ಮಾಡುವಂತವನಾಗಿದ್ದಾನೆ? ನಮ್ಮನ್ನು ಪವಿತ್ರಪಡಿಸುವಂತವನಾಗಿದ್ದಾನೆ, ಶುದ್ಧೀಕರಿಸುವಂತವನಾಗಿದ್ದಾನೆ, ನಮ್ಮನ್ನು ಸ್ಥಿರಪಡಿಸುವಂತವನಾಗಿದ್ದಾನೆ. ಆತನು ನಮ್ಮನ್ನು ನೂತನವಾಗಿ ಸೃಷ್ಟಿಕರ್ತನ ಹೊಸ ಸೃಷ್ಟಿಯನ್ನು ಮಾಡಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಆದರೆ ಈ ಲೋಕದ ಜನರಾದ್ರೂ ಆ ಒಣಗಿರುವಂತ ಮರವು ಯಾವುದಕ್ಕೂ ಪ್ರಯೋಜನ ಇಲ್ಲ, ಅದನ್ನು ಒಡೆದ್ಬಿಟ್ಟು ಮುರಿದ್ಬಿಟ್ಟು ಮನೆಗಾರ ಹೋದ್ರೆ ಅಡಿಗೆ ಮಾಡಕ್ಕೆ ಅದ್ರ ಪ್ರಯೋಜನ ಆಗುತ್ತೆ ಅಂತೇಳಿ. ಇನ್ನೊಂದು ಕಡೆ ನೋಡುವಾಗ ಈ ಮನುಷ್ಯನ ಯಾವಾಗಲೂ ಕುಡಿತಾಗಲೇ ತಂದೆ ತಾಯಿಗಳ ಮಾತುಗಳನ್ನು ಕೇಳುವುದಿಲ್ಲ, ಇರುವುದಕ್ಕಿಂತ ಅದು ಸಾಯುವುದೇ ಮೇಲು ಅಥವಾ ಅದನ್ನು ತಗೊಂಡೋಗಿ ಒಳಗಡೆ ಹಾಕುವುದ ಮೇಲಿಂದಾಗಿ ನಡುರೋಡಿನಲ್ಲಿ ನಡೀತಾ ಹೋಗ್ತಾ ಇರುವಂತಹ ಸಂಬಂಧ ಇಲ್ಲದಂತೂ ಕೂಡ ಆ ಮನುಷ್ಯನ ಕುರಿತು ಹೇಳವಾಗಿ ಮಾತಾಡ್ತಾರೆ. ಆದರೆ ತಂದೆ ತಾಯಿಗೆ ಅದು ಎಷ್ಟು ದುಃಖ ಆಗುತ್ತೆ ಗೊತ್ತಾ? ಯಾಕಂದ್ರೆ ನವವಾಸ ಹೋಗ್ತಿದ್ದಂತ ತಂದೆ ತಾಯಿಗೆ ಗೊತ್ತಿರುತ್ತೆ, ಅವ್ರು ಎಷ್ಟೋ ಆಸೆಯಿಂದ ಬೆಳೆಸಿರ್ತಾರೆ, ಎಷ್ಟು ಆಸೆಯಿಂದ ಅದನ್ನು ನೋಡಿರ್ತಾರೆ, ಎಷ್ಟು ಆಸೆಯಿಂದ ಅದನ್ನು ಬೇಕಾಗಿರುವ ಪ್ರತಿಯೊಂದು ಅವಶ್ಯಕತೆಗಳನ್ನು, ನೀರನ್ನಾಗಲಿ, ಆಹಾರವನ್ನಾಗಲಿ ಎಲ್ಲವನ್ನೂ ಕೊಟ್ಟು ಅಷ್ಟೊಂದು ಸಂತೋಷದಿಂದ ನನ್ನ ಮಗ, ನನ್ನ ಮಗಳು ಒಂದು ದಿವಸ ಇಲ್ಲ ಒಂದು ದಿವಸ ಬದಲಾಗ್ತಾನೆ, ನನ್ನ ಮಗ, ನನ್ನ ಮಗಳು ಒಂದು ದಿವಸ ಇಲ್ಲ ಒಂದು ದಿನ ಉನ್ನತ ಸ್ಥಾನಕ್ಕೆ ಬರ್ತಾರೆ ಎಂದಾಗಿ ತಂದೆ ತಾಯಿಗಳು ಅಷ್ಟೊಂದು ಆಸೆ ನಿಂತ್ಕೊಂಡಿರ್ತಾರೆ. ಆದ್ರೆ ಜನರು ಏನನ್ಕೋತಾ ಇದ್ದಾರೆ ಗೊತ್ತಾ? ಎದಕ್ಕೆ ಪ್ರಯೋಜನ ಇಲ್ಲ, ಸುಮ್ಮನೆ ಅವ್ರ ಪ್ರಯೋಜನ ಇಲ್ಲ, ನಾವೇ ನೋಡ್ಕೊಳ್ಳೋಣ, ಅವ್ರು ಲಾಭ ನೋಡ್ತಾ ಇದ್ದಾರೆ. ಇಲ್ಲಿ ತಂದೆ ತಾಯಿಗಳು ನನ್ನ ಮಗ, ನನ್ನ ಮಗಳು ಬಂದ ದಿನ ಬರ್ತಾರೆ ಅನ್ನೋ ಎದುರು ನೋಡ್ತಾ ಇದ್ರು. ಆದ್ರೆ ದೇವರು ಕೂಡ ನಮ್ಮನ್ನು ಕೂಡ ಒಂದು ಬಾರಿ ಎದುರು ನೋಡ್ತಾ ಇದ್ದಾರೆ, ನಿಮ್ಮನ್ನು ಕೂಡ ದೇವರು ಒಂದು ಬಾರಿ ಎದುರು ನೋಡ್ತಾ ಇದ್ದಾರೆ. ಏನ್ ಗೊತ್ತಾ? ನಿಮಗೆ ಬರಬೇಕಾಗಿರುವಂತ ಆಶೀರ್ವಾದಗಳು ನಿಮ್ಮ ಪ್ರಾರ್ಥನೆಯಲ್ಲಿ ಇನ್ನೂ ಸಮುದ್ರ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಾವು ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ ಪ್ರಕಾರ ದುಷ್ಟರ ಆಲೋಚನೆಯಂತೆ, ಅಂದ್ರೆ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಮ್ಮ ಸ್ನೇಹಿತರುಗಳಾಗಿರ್ಬೋದು, ಅಥವಾ ನಮ್ಮ ಬಂಧು ಬಳಗದವರಾಗಿರ್ಬೋದು, ನಮ್ಮ ಜೊತೆಯಲ್ಲಿ ಇರುವಂತವರಾಗಿರ್ಬೋದು, ಯಾರೋ ಒಬ್ಬರು ನಮಗೆ ಬರಬೇಕಾಗಿರುವಂತ ಆಶೀರ್ವಾದಗಳಿಗೆ ಅಡೆತಡೆಯಾಗಿದ್ದಾರೆ. ಅದನ್ನು ಒಂದು ಬಾರಿ ವಿವೇಚಿಸಿ ನೀವು ನಡೆಯುವುದಾದ್ರೆ ದೇವರು ನಿಮಗೆ ಅನುಗ್ರಹಿಸುವಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯತೆ. ಯಾಕೆಂದ್ರೆ ಇದು ನನ್ನ ಜೀವಿತದಲ್ಲಿ ಈ ವಾಕ್ಯವು ಎಷ್ಟೋ ರೀತಿಯಲ್ಲಿ ನನ್ನನ್ನು ಬಲಪಡಿಸಿದೆ. ಕೆಲವೊಂದು ಸ್ನೇಹಿತರು ನನಗೆ ನನ್ನ ಜೊತೆಗೆ ಸ್ನೇಹ ಮಾಡಬೇಕೆಂದಾಗಿ ಬಂದ್ಕೊಂಡಾಗ, ನಾನು ಬೈಬಲ್ ಟ್ರೈನಿಂಗ್ ಅಡ್ಮಿಷನ್ ಮಾಡಿದಾಗ ಕೆಲವೊಬ್ಬರಿಗೆ ಬೇಜಾರಾಯಿತು. ಏನು ಅಂತಂದ್ರೆ, ನೀನು ಬೈಬಲ್ ಟ್ರೈನಿಂಗ್ ಯಾಕೆ ಮಾಡಿದ್ಯಾ, ಇಷ್ಟೇ ಮಾಡಿದ್ಯಲ್ಲ, ಅಷ್ಟಕ್ಕೆ ಸಾಕು ಬಿಟ್ಬಿಡು ಅಂತ. ಅಲ್ಲ, ಓದೋದು ಬಿಡೋದು ನನ್ನ ಇಷ್ಟ, ನನ್ನದು. ಇದನ್ನ ಯಾಕೆ ನೀವು ಬೇಡ ಅಂತ ಇದ್ರೆ ಇದರಲ್ಲಿ ನಿಮಗೆ ಲಾಭ ಇದೆ. ಫಸ್ಟ್ ಆಫ್ ಆಲ್ ನಾನು ಯಾಕೆ ನಿಮಗೋಸ್ಕರ ಬಿಡ್ಬೇಕಪ್ಪ? ಈ ರೀತಿಯಾಗಿ ನಾನು ಪ್ರಶ್ನೆ ಮಾಡಿದ್ಮೇಲೆ ಅವರ ಸಹವಾಸರು ಏನಾಯ್ತು ಅಂತಂದ್ರೆ ಅಲ್ಲಿಗೆ ಕಟ್ಟಾಯ್ತು. ಯಾಕೆ ಅಂತಂದ್ರೆ, ಎಲ್ಲಿ ದೇವರ ವಾಕ್ಯದಲ್ಲಿ ದೇವರ ವಾಕ್ಯಾನುಸಾರವಾಗಿ ನಡೆಯುತ್ತಾ ಬರ್ತಾರೋ ಅವಾಗ ಅವ್ರ ಬಿಸ್ನೆಸ್ಗೆ ಅದು ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ. ಯಾಕೆಂದ್ರೆ ದೇವರ ಹೇಳ್ತಾನೆ, ಧರ್ಮದಿಂದ ಹೊರಡನೆ ನೀನು ಕೂತುಕೊಳ್ಳಬಾರದು, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು, ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಅಂದ್ರೆ ಇವಾಗ ಬಿಸ್ನೆಸ್ ಮಾಡುವಂತದೆಲ್ಲ ಹೆಂಗಿರ್ತಾರೆ? 100 ರೂಪಾಯಿ ಅದೊಂದು ಖರೀದಿ ಅಂದ್ರೆ 1000 ರೂಪಾಯಿ ಮಾಡ್ತಾರೆ. ಮತ್ತೆ ಅದಕ್ಕೆ ಆಫರ್ ಅಂತ ಒಂದು ಹೆಸರಲ್ಲಿ ಏನ್ ಮಾಡ್ತಾರೆ, 20% ಆಫರ್ ಅಂತ ತಕ್ಷಣ 80 ರೂಪಾಯಿ ಅಂತಾರೆ. ಆಕ್ಚುಲಿ ಅದಕ್ಕೆ ರೇಟ್ ಎಷ್ಟಿರುತ್ತೆ? 5 ರೂಪೀಸೋ 10 ರೂಪೀಸೋ ಇರುತ್ತೆ. ಆದ್ರೆ ಬಿಸ್ನೆಸ್ ಟೆಕ್ನಿಕ್ಸ್ ಹೆಂಗ್ ಯೂಸ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನು ಮೋಸಪಡಿಸೋದಕ್ಕಾಗಿ, ಅಂದ್ರೆ ನಮ್ಗೇನೋ ಉಪಕಾರ ಮಾಡಿದಂಗೆ, ಅಯ್ಯೋ ಪಾಪ ಬಡವರಿದ್ದಾರೆ ಅಂತೇಳಿ ನಮ್ಗೇನೋ ಫ್ರೀಯಾಗಿ ಕೊಟ್ಟಂಗೆ. ಆದ್ರೆ ಅದಲ್ಲ, ಅಲ್ಲಿ ಅವ್ರಿಗೆ ಸಿಗ್ತಾ ಇರುವಂಥದ್ದು 90% ಲಾಭ, ಅವ್ರಿಗೆ 20% ಕೊಡೋದ್ರಲ್ಲಿ ಅವ್ರಿಗೆ ನಷ್ಟ ಆಗುತ್ತೆ. ಏನು ದೊಡ್ಡ ನಷ್ಟ ಆಗುತ್ತೆ. ಆದ್ರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಮಗೆ ಬರಬೇಕಾದಂತ ಆಶೀರ್ವಾದಕ್ಕೆ ವಿರುದ್ಧವಾಗಿ ಯಾವಾಗಲ ಒಂದು ಮನುಷ್ಯನಾಗಲಿ ನಮ್ಮನ್ನು ಪ್ರೇರೇಪಿಸುತ್ತಾ ಇರ್ತಾರೋ ಅವಾಗ ನಾವು ತುಂಬಾ ಗಮನದಿಂದ ಇರಬೇಕು.
ಆಶೀರ್ವಾದಗಳನ್ನು ಕತ್ತುಕೊಳ್ಳುವುದಕ್ಕೆ ಸೈತಾನನು ಅವನನ್ನು ಪ್ರೇರೇಪಣೆ ಮಾಡ್ತಾ ಇದ್ದಾನೆ ಅಂತೇಳಿ. ಅವಾಗ ನಾವು ಏನ್ ಮಾಡ್ಬೇಕು ಗೊತ್ತಾ, ಅಂತ ಒಂದು ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇರುವಾಗ ಯೇಸುವಿನ ನಾಮದಲ್ಲಿ ಸೈತಾನನ ಆಲೋಚನೆಗಳನ್ನು ನಾವು ಬಂಧಿಸುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಸೈತಾನನ ಪ್ರೇರೇಪಣೆಗಳು ನಮ್ಮ ಮೇಲೆ ನಮಗೆ ಬರಬೇಕಾಗಿರುವಂತ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳದ ಹಾಗೆ ಮಾಡ್ತಾ ಇರುವಂತ ಪ್ರತಿಯೊಂದು ಸೈತಾನನ ಕಾರ್ಯಗಳನ್ನು ನಾವು ಬಂಧಿಸುತ್ತೇವೆ ಎಂದಾಗಿ ಹೇಳುವಾಗ ಅದು ಅಲ್ಲಿಗೆ ಬಂಧಿಸಲ್ಪಡುತ್ತದೆ. ಇನ್ನೂ ಅವರು ಪ್ರಯತ್ನ ಮಾಡ್ತಾ ಇರೋದಾದ್ರೆ ದೇವ್ರ ಏನ್ ಮಾಡ್ತಾರೆ ಗೊತ್ತಾ, ನಮಗೆ ಅವ್ರ ಮುಖಕ್ಕೆ ಹೇಳಕ್ ಆಗಲ್ಲ, ಮುಖಾಮುಖಿಯಾಗಿ ಅವ್ರಿಗೊಂದು ಬಿಸಿ ಶೆಡ್ಯೂಲ್ ಇಟ್ಟು ನಮಗೊಂದು ಬಿಸಿ ಶೆಡ್ಯೂಲ್ ಇಟ್ಟು ದೇವರು ದೂರ ಮಾಡ್ತಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಾವು ದೇವರ ವಾಕ್ಯವನ್ನು ಆದುಕೊಂಡು ನಡೆಯಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣವೇ ದೇವರೇ ಮಾಡಿದ್ರು ಗೊತ್ತಾ, ನೀನು ನನ್ನನ್ನು ಹುಡುಕಿ ಬಂದಿದೆಯಲ್ಲ, ನಾನು ನಿಮಗೋಸ್ಕರ ಇದು ಕೂಡ ಮಾಡಲ್ಲ ಎಂದಾಗಿ ಒಂದು ಧ್ವನಿ ನನಗೆ ಉಂಟಾಯಿತು ಚೆನ್ನೈನಲ್ಲಿ. ಅವಾಗ ನಾನು ಆಶ್ಚರ್ಯಪಟ್ಟು ಸುತ್ತಮುತ್ತಲು ಯಾರಿಲ್ಲ ಅಲ್ವಲ್ಲ, ಯಾಕೆ ಈ ತರ ಮಾತಾಡ್ತಿದ್ರು, ನೀ ಎನಕ್ಕಾಗಿದಲ್ಲ ಸೈನು, ನಾವು ಒನಕ್ಕಾಗಿದ ಸಹ್ಯ ಮಾಡಲ್ಲ, ಯಾರಪ್ಪ ಇಲ್ಲಿ ನಮ್ಮ ಜೊತೆ ಮಾತಾಡೋರು, ಊರಿಗೆ ಹೊಸಬ್ರಾಗಿದ್ದೇವೆ ಅಂತೇಳಿ. ಆಮೇಲೆ ಮನೆಗೆ ಬಂದ್ರೆ ಆ ರಾತ್ರಿ ಎಲ್ಲ ಪವಿತ್ರಾತ್ಮ ದೇವರು ನನ್ನ ಜೊತೆ ಮಾತಾಡ್ತಾ ಇದ್ರು. ಏನ್ ಗೊತ್ತಾ, ನೀನು ನಿನ್ನ ಸ್ನೇಹಿತರನ್ನು ಬಿಟ್ಟು, ನಿನಗಿರುವಂತ ಬಿಸ್ನೆಸ್ ಅನ್ನು ಬಿಟ್ಟು ನೀನು ನನ್ನನ್ನು ಹಿಂಬಾಲಿಸುತ್ತಾದ್ರೆ ನಾನು ನಿನ್ನನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ. ಆಮೇಲೆ ನೀನು ನಿನ್ನ ಸ್ನೇಹಿತರನ್ನು ನಿನ್ನ ಬಿಸ್ನೆಸ್ ಅನ್ನು ಬಿಟ್ಟು ಬರುವುದಾದ್ರೆ ನಾನು ನಿನ್ನನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ. ಆಮೇಲೆ ದೇವರು ತಿಳಿಯದ ರೀತಿಯಲ್ಲಿ ಸೇವೆಯನ್ನು ಆವಾಗಲೇ ನನಗೆ ಹೆಚ್ಚಿಸಿದರು, ಸೇವೆಯನ್ನು ಬಿಸಿ ಮಾಡಿದರು. ಅಂದ್ರೆ ಅವ್ರ ಪಕ್ಕಕ್ಕೆ ಹೋಗ್ಲಾರ್ದಂಗೆ ನನಗೆ ಬರುವಂತ ಆಶೀರ್ವಾದಗಳನ್ನೆಲ್ಲ ಸೈತಾನನ್ನು ಕತ್ತುಕೊಳ್ತಾ ಇದ್ದಾರಂತೇಳಿ ದೇವರು ಹೆಚ್ಚಿಗೂ ನನ್ನನ್ನು ಎಚ್ಚರಿಸುತ್ತಾ ಬಂದನು. ಆಮೇಲೆ ಆ ಎಚ್ಚರಿಸುತ್ತಾ ಬಂದ ಮೇಲೆ ನನಗೆ ದೇವರು ಎಂತ ಆಶೀರ್ವಾದ ಇಟ್ಟಿದ್ದಾನೆ, ಎಂತ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಎಂದಾಗಿ ನಾನು ತಿಳ್ಕೊಂಡು ದೇವರ ವಾಕ್ಯವನ್ನು ಅಧಿಕವಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ ಮೇಲೆ ನನಗೆ ಗೊತ್ತಾಯ್ತು, ಈ ಕೀರ್ತನೆಯಲ್ಲಿ ದೇವರು ಹೇಳಿದ್ನಲ್ಲ, ಆ ಕೆಲವೊಂದು ಫ್ರೆಂಡ್ಸ್ ನನ್ನೊಟ್ಟಿಗಿದ್ದಾರೆ, ನನ್ನ ಜೊತೆ ಗೊತ್ತಿಲ್ಲ, ಆದ್ರೆ ತಿಳಿಯದ ರೀತಿಯಲ್ಲಿ ನನ್ನ ಒಳಗಡೆ ಎಂಟ್ರಿ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ದೇವರು ಕಟ್ ಮಾಡಿ ದೂರ ಇಟ್ಮೇಲೆ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡು ಮುಂದೆ ಸಾಗಲಿಕ್ಕೆ ಅದು ಅದ್ಭುತವಾದಂತಹ ಮಾರ್ಗವಾಯಿತು. ನೋಡಿ, ನಾವು ದೇವರ ಸನ್ನಿಧಾನದಲ್ಲಿ ದೇವರ ಸಭಾದಿಂದ ಆದಿವಾರ ದಿನವನ್ನು ನಾವು ಯಾವಾಗ ಹುಡುಕಲಿಕ್ಕೆ ಪ್ರಯತ್ನ ಪಡುತ್ತೇವೋ ದೇವರು ನಮ್ಮನ್ನು ದಿನವಾಗಿ ಹೆಚ್ಚಿಸಲಿಕ್ಕೆ ಪ್ರಾರಂಭ ಆಗುತ್ತದೆ. ದೇವರ ನನ್ನನ್ನು ಹುಡುಕ್ರಿ ಕಂಡುಕೊಳ್ಳುತ್ತೀವಿ. ಅಲ್ಲೆಲ್ಲೋ ತಟ್ಟಿರಿ ತೆರೆಯಲ್ಪಡುತ್ತೇವೆ. ನಾವು ದೇವರ ವಾಕ್ಯವನ್ನು ಇಟ್ಟುಕೊಂಡು ತಟ್ಟದೆ ಯಾವ ಭಾಗವೂ ತೆರೆಯಲ್ಪಡುವುದಿಲ್ಲ. ದೇವರ ವಾಕ್ಯವನ್ನು ಇಟ್ಟುಕೊಂಡು ನಾವು ಹುಡುಕದೆ ಯಾವುದು ಕೂಡ ನಮಗೆ ಕಾಣಿಸುವುದಿಲ್ಲ, ಸಿಗುವುದಿಲ್ಲ. ದೇವರ ವಾಕ್ಯವನ್ನು ಇಟ್ಟುಕೊಂಡು ದೇವರ ಸನ್ನಿಧಾನವನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ, ಫಾಸ್ಟ್ ಮೈಲ್ ಇದ್ದಾರೆ, ಫಾಸ್ಟ್ ಇಲ್ಲ ಅಂತಲ್ಲ. ಇವತ್ತು ನಾನು ಹೇಳ್ತಾ ಇರುವಂತ ಸತ್ಯ ಏನು ಅಂದ್ರೆ, ಯಾವಾಗಲೂ ಸರಿ ನಾನು ಹುಟ್ಲೇಲಿದ್ರೆ ಸಂಡೆ ಆರಾಧನೆ ಮಾತ್ರ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅದರಲ್ಲಿ ಅಷ್ಟೊಂದು ಆಶೀರ್ವಾದ ಇದೆ. ಒಂದು ದಿನದ ಆಶೀರ್ವಾದವು ದೇವರ ಸನ್ನಿಧಾನದಲ್ಲಿ 1000 ದಿನದ ಆಶೀರ್ವಾದಗಳು. ಆಮೇಲೆ ನಮಗೆ ಯಾವಾಗೆಲ್ಲ ಅನುಕೂಲ ಆಗುತ್ತೆ ಉಳಿದ ದಿನದಲ್ಲಿ ಕೂಡ ಅವಾಗೆಲ್ಲ ಕೂಡ ನಾವು ದೇವರ ಸನ್ನಿಧಾನದಲ್ಲಿ 1 ಗಂಟೆ ಆದ್ರೆ ನಾವು ಸಮಯವನ್ನು ಕಳೀತಾ ಇದ್ದಾದ್ರೆ 1000 ದಿನಗಳ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬಂದು ನೆರವೇರಲ್ಪಡುತ್ತದೆ. ನಮ್ಮ ಕಷ್ಟ ಕಾಲಗಳಲ್ಲಿ, ನಮ್ಮ ದುಃಖಗಳಲ್ಲಿ, ನಮ್ಮ ಕಣ್ಣೀರುಗಳಲ್ಲಿ, ನಮ್ಮ ಚಿಂತೆಗಳಲ್ಲಿ ಅದು ನಮ್ಮನ್ನು ಬಿಡುಗಡೆ ಮಾಡುವಂತದ್ದಾಗಿರುತ್ತದೆ ದೇವರ ಸನ್ನಿಧಾನದ ಆಶೀರ್ವಾದಗಳು. ಯಾಕೆ ಗೊತ್ತಾ, ಆಕೆಗೆ ಎಷ್ಟೋ ಕಷ್ಟ ಇತ್ತು, ಆ ಮಗಳಿಗೆ ಎಷ್ಟೋ ಕಷ್ಟ ಇತ್ತು, ಆ ಮಗಳಿಗೆ ಎಷ್ಟೋ ದುಃಖವಿತ್ತು, ಎಷ್ಟೋ ಕಣ್ಣೀರಿದ್ರು ಕೂಡ ಆಕೆ ಚಿಂತ ದುಃಖ ಎಲ್ಲವನ್ನು ಮರೆತು ನನ್ನ ಸನ್ನಿಧಾನವನ್ನು ಹುಡುಕಿ ಬಂದವರಿಗೆ ನಾನು ಎಷ್ಟು ಮಾತ್ರಕ್ಕೂ ತಳ್ಳಿ ಬಿಡುವಂತವನು ನಾನಲ್ಲ. ಆಮೇಲೆ ಟೇಸ್ಟ್ ಮಾಡುವಾಗ ದೇವರನ್ನು ಕೊಟ್ಟಿರುವಂತ ವಾಕ್ಯ ಸಿಸ್ಟರ್ ಮಾತಾಡ್ತಾ ಇರ್ಬೇಕು. ನನ್ಗೆ ನಿಜವಾಗ್ಲೂ ಮತ್ತೆ ನಾನು ಟೇಸ್ಟ್ ಹೋದಂತ ಒಂದು ಸಂತೋಷ. ನಮ್ಮ ಮಮ್ಮಿ ಟೇಸ್ಟ್ ಮಾಡಬೇಡ, ಹೇಗೆ ಸರಿಯಾಗಿಲ್ಲ, ಅಲ್ಲಿ ಇದ್ರಿಂದ ಏನೇನೋ ಕಾರಣಗಳು ಹೇಳಿದಾಗ ಎಷ್ಟೊಂದು ಜನರಿಗೆ ನಾನು ಹೇಳಿದೆ, ನಮ್ದು ಮಮ್ಮಿ ಜೊತೆ ಬಂದು ಮಾತಾಡಿ ಅವ್ರಿಗೂ ಅಂತಂದ್ರೆ ಹೋಗ್ಲಿಕ್ಕೆ ಬರ್ತದಂತೆ. ಅವ್ರು ಯಾರು ಕೂಡ ಬರಲಿಲ್ಲ ನನ್ನ ಜೊತೆ ಮಾತಾಡ್ಲಿಕ್ಕೆ. ನಮ್ಮ ಅತ್ತೆಗೆ ಹೇಳಿದೆ, ಅತ್ತೆ ನೀನು ಬಂದು ಮಾತಾಡು ನಮ್ಮ ಅಮ್ಮನೊಟ್ಟಿಗೆ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ಮೇಲೆ ಅವರು ನಮ್ಮ ಅತ್ತೆ ನನ್ನ ಮೇಲೆ ನಮ್ಗೆ ಇಟ್ಟು ನೀನು ಐಶ್ವರ್ಯನ ಕಳಿಸು, ಅವ್ರು ಮಾಡಿ ಬರ್ತಾಳೆ ಅಂತ ಹೇಳಿದ್ರು. ಆದ್ರೆ ಆ ಇನ್ಸ್ಟಿಟ್ಯೂಟ್
ನನ್ನ ಬಳಿಗೆ ಬರುವಂತವರನ್ನು ನಾನು ಎಷ್ಟು ಮಾತ್ರಕ್ಕೂ ತಳ್ಳಿ ಬಿಡುವವನಲ್ಲ ಅಂತ. ನನಗೆ ಅವಾಗಲೇ ಒಂದು ಸಂತೋಷ ಆಯ್ತು. ನನ್ನ ಜೀವಿತವು ನಮ್ಮ ತಂದೆ ತಿಳ್ಕೊಂಡ್ರೆ ಎಲ್ಲವೂ ಕಳ್ಕೊಂಡೆ, ಎಲ್ಲ ಸಂತೋಷವು, ಸಮಾಧಾನವು, ನೆಮ್ಮದಿ ಎಲ್ಲ ಹೋಯ್ತು. ಯಾಕೆ ಅಂತಂದ್ರೆ ನೂರಾರು ಮಾನದಂತ್ರಗಳನ್ನು ಮಾಡಿ ನನ್ನನ್ನು ಬಂಧಿಸಿ ಅವರ ಸುಳಿನಲ್ಲಿ ನನ್ನನ್ನು ಸಿಲುಕಿಸಬೇಕೆಂದಾಗಿ ಅನೇಕ ಪ್ರಯತ್ನಗಳನ್ನು ಪಟ್ಟಾಗ ದೇವರು ಪ್ರಾರ್ಥನೆಯಲ್ಲಿ ದೇವರು ತನಗಾಗಿ ನಮಗಾಗಿ ಸುರಿಸಿದಂತ ತನ್ನ ಪರಿಶುದ್ಧ ರಕ್ತವನ್ನು ನನ್ನ ಮೇಲೆ ಪ್ರೋಕ್ಷಿಸಿದಂತ ಆ ದರ್ಶನವನ್ನು ನಾನು ನೋಡಿದೆ. ಆತನ ಹನಿ ಮೇಲೆ ಬಂದ ಒಂದು ಚುಕ್ಕೆ ರಕ್ತವು ನನ್ನ ಹನಿ ಮೇಲೆ ಬಿಚ್ಚಿದ್ದು ಯಾವ ರೀತಿಯಾಗಿ ಅಂದ್ರೆ ಒಂದು ಮಳೆ ಹನಿ ನೀರು, ಒಂದೇ ಒಂದು ಮಳೆ ಒಂದೇ ಒಂದು ಹನಿ ನೀರು ನನ್ನ ನೆತ್ತಿ ಮೇಲೆ ಬಿದ್ದ ತಕ್ಷಣವೇ ನನಗೆ ಬಂಧಿಸಲ್ಪಟ್ಟ ಪ್ರತಿಯೊಂದು ಸರಪಳಿಗಳು ಕಳಚಲ್ಪಟ್ಟು. ಆಮೇಲೆ ಹಲ್ಲೆಲೂಯಾ. ನಾನು ಆ ದೃಶ್ಯವನ್ನು ನೋಡಿದ ಮೇಲೆ ದೇವರೇ ಎಲ್ಲರೂ ಪರಲೋಕ ರಾಜ್ಯವನ್ನು ನೋಡ್ಬೇಕೆಂತ ಬಯಸ್ತಾರೆ. ಆದ್ರೆ ನಾನು ಅದೆಲ್ಲ ಪರಲೋಕ ರಾಜ್ಯ ಖಂಡಿತವಾಗೂ ನಿನ್ನ ವಾಕ್ಯವನ್ನು ನಿನ್ನನ್ನು ಹುಡುಕಿದರೆ ಖಂಡಿತವಾಗೂ ನಾವು ಬರಲಿಕ್ಕೆ ಸಾಧ್ಯ. ಆದ್ರೆ ಪಾತಾಳವನ್ನು ನಾನು ಒಂದು ಬಾರಿ ನೋಡಬೇಕು. ಆ ಪಾತಾಳ ಹೆಂಗಿರುತ್ತೆ, ಆ ಪಾತಾಳದಲ್ಲಿ ಬೀಳುವಂತವರಿಗೆ ನಾನು ಸಾಕ್ಷಿ ಹೇಳಬೇಕು, ಇಂಥ ಪಾತಾಳವು ಈ ರೀತಿಯಾಗಿದೆ, ದಯವಿಟ್ಟು ಯಾರು ಹೋಗ್ಬೇಡಿ ಅಂತ. ಆ ದರ್ಶನವನ್ನು ನೋಡಿದ ಮೇಲೆ ಸಾವಿರಾರು ಜನರು ಗುಂಪಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಪಾತಾಳಕ್ಕೆ ಸಂಬಂಧಿಸಿದಂತ ಹಾದಿಗಳನ್ನು ಹುಡುಕಿಕೊಂಡು ಪಾತಾಳಕ್ಕೆ ಸಂಬಂಧಿಸಲ್ಪಟ್ಟಂತ ಜೀವಿತವನ್ನು ಜೀವಿಸುತ್ತಾ ನಡೆಯುತ್ತಾ ಅವರು ಉಣ್ಣುತ್ತಾ ತಿನ್ನುತ್ತಾ ದೇವರನ್ನು ನೋಡದೆ ದೇವರನ್ನು ರಕ್ಷಿಸದೆ ಸೃಷ್ಟಿಕರ್ತನು ನಮ್ಮ ಮುಂದುಗಡೆ ಇದ್ದಾನೆ, ಸೃಷ್ಟಿಕರ್ತನು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬುದನ್ನು ಕೂಡ ರಕ್ಷಿಸದೆ ತಮ್ಮ ಇಷ್ಟಾನುಸಾರವಾಗಿ ನಡೆಯುತ್ತಾ ಇರುವಾಗ ಸೈತಾನ ಏನ್ ಮಾಡ್ತಾ ಇರೋದು ಗೊತ್ತಾ? ನಾನ್ ಮಾತ್ರ ಯಾಕೆ ಹೋಗ್ಬೇಕು, ನನ್ನ ಸಂಗಡ ನೀನು ಕೂಡ ತಾನೇ ಅವತ್ತು ಕುಳಿತಿದ್ದೀನಿ, ನೀನು ಕೂಡ ತಾನೇ ಬಂದಿದ್ದೀನಿ, ನೀನು ಕೂಡ ತಾನೇ ವಿದ್ಯೆ ಬಾ ನಡೀರಿ, ಎಲ್ಲರೂ ನಡೀರಿ ಅಂತೇಳಿ ಎಲ್ಲರಿಗೂ ಒಂದು ದೊಡ್ಡ ಚೈನ್ ಹಾಕಿ ಈ ಕಡೆ ಆ ಕಡೆ ತಪ್ಪಿಸ್ಕೊಳ್ಳಾರ್ದ ಹಾಗೆ ಎಲ್ಲರ ಕೈಗಳಿಗೆ ಕಾಲುಗಳಿಗೆ ಚೈನ್ಸ್ ಹಾಕಿ ಕಟ್ಟಿಟ್ಟು ಅವನು ತಗೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಆ ಪಾತಾಳಕ್ಕೆ ಹೋಗ್ತಾ ಇರುವಂತವರಿಗೆ ಎಲ್ಲಿ ಹೋಗ್ತಾ ಇದ್ರು ಕೂಡ ಒಂದು ಪ್ರಜ್ಞೆನೇ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಅವ್ರು ಏನಾಗ್ತಿದೆ ಅಂದ್ರೆ ಮನ್ನುತನವನ್ನು ಸೈತಾನನು ತಂದುಬಿಟ್ಟಿದ್ದಾರೆ. ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ನಾವು ಹುಡುಕುವಾಗ, ದೇವರನ್ನು ನಾವು ಆಶ್ರಯಿಸುವಾಗ ಹೆಂಗಿರುತ್ತೇವಂತೆ ನೀರಿನ ಕಾಲುವೆಗಳಲ್ಲಿ ನಡೆಯಲ್ಪಟ್ಟವರಾಗಿರ್ತೇವೆ. ನೋಡ್ರಿ, ಇಲ್ಲಿ 4 ವರ್ಷ ಹೇಳ್ತಾ ಇದೆ 1ನೇ ಕೀರ್ತನೆಯಲ್ಲಿ, ದುಷ್ಟರು ಆಗಲ್ಲ, ಗಾಳಿಗೆ ಹೋಗುವ ಒಟ್ಟಿನಂತಿದ್ದಾರೆ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಈಗೇನಾಯ್ತು? ನಾನು ನೋಡಿದಂತ ದರ್ಶನದಲ್ಲಿ ಸರಪಳಿಗಳಿಂದ ಕಟ್ಟಲ್ಪಟ್ಟು ಸಾವಿರಾರು ಜನರು ಒಂದೊಂದು ಗುಂಪಾಗಿ ಅವರು ಪಾತಾಳವನ್ನು ಹುಡುಕಿಕೊಂಡು ಪಾತಾಳದ ಕಡೆಗೆ ಎಳೆಯಲ್ಪಡುತ್ತಾ, ಪಾತಾಳ ಕಡೆಗೆ ತಳ್ಳಲ್ಪಡುತ್ತಾ, ಪಾತಾಳ ಕಡೆಗೆ ಇಳುತ್ತಾ ಇರುವುದನ್ನು ಪ್ರಜ್ಞೆ ಇಲ್ಲದ ಹಾಗೆ ಇದ್ದಾರೆ. ಇದು ದೇವರ ವಾಕ್ಯ ಹೇಳ್ತಾ ಇದೆ, ದುಷ್ಟರು ಆಗಲ್ಲ, ಗಾಳಿ ಬಡ್ಕೊಂಡು. ಏನಾಗ್ತಾ ಇದೆ? ಸಾಧಾರಣ ಅವರನ್ನು ದುಡಿಸ್ತಾ ಹೋಗ್ತಾ ಇದ್ದಾರೆ. ನೀನು ಕೂಡ ಮಾಡಿದ್ರಿ, ನೀನು ಕೂಡ ಮಾಡಿದ್ರಿ, ನೀನು ಕೂಡ ನನ್ನ ಕಾರ್ಯದಲ್ಲಿದ್ದೆ, ಅವ್ರು ಕೊಟ್ಟಿದ್ದೆ ಮಾಡಿದ್ದೆ, ಮಜಾ ಮಾಡಿ ಅವಾಗ ಗೊತ್ತಾಗಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮೋಸ ಮಾಡ್ತಾ ಇದ್ರು. ಮೋಸ ಮಾಡಲಿಕ್ಕೆ ಜನರು ಏನಾಗ್ತಾ ಇದ್ದಾರೆ? ಪಾತಾಳಕ್ಕೆ ಇಡ್ತಾ ಇದ್ದಾರೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಇವತ್ತು ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ನಾವು ನಿಂತಿದ್ದೇವೆ ಅಂತಂದ್ರೆ ಅದು ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಲ್ಪಟ್ಟದರಿಂದಲೇ ಇವತ್ತು ನೀತಿವಂತರಾಗಿ ಆತನ ಸಭೆಯಲ್ಲಿ ನಾವು ನಿಂತಿದ್ದೇವೆ. ಆಮೇಲೆ ನಾವು ಸ್ವಲ್ಪ ಜನರೇ ಆಗಿದ್ರು ಕೂಡ ದೇವರಿಗೆ ನಂಬಿಕಸ್ಥರಾಗಿ ನಾವು ಜೀವಿಸುವಾಗ ಅನೇಕ ಆಶೀರ್ವಾದಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಆ ವರ್ಷಗಳಲ್ಲಿ ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವನ್ನು ನಾಶವಾಗುವುದು. ದರ್ಶನದಲ್ಲಿ ನಾನು ನೋಡಿದ ಪ್ರಕಾರನೇ ನಡೀತಾ ಇರುವಾಗ ತುಂಬಾ ಎಷ್ಟೊಂದು ಜನರು ಹಿಡಿತಾ ಇರೋದನ್ನು ನೋಡಿ ತುಂಬಾ ಕಷ್ಟ ಆಯಿತು. ಆದ್ರೆ ನನಗೆ ಏನ್ ಅನಿಸ್ತು ಅಂತಂದ್ರೆ, ಆ ಪಾತಾಳಕ್ಕೆ ಹೋಗ್ತಾ ಇರುವಂತ ಜನರನ್ನು ತಡೆಯಲು ಹಿಡಿಬೇಕು ಅಂತಂದ್ರೆ ಒಂದೇ ಒಂದು ಮಾರ್ಗ, ನಾವು ಇತರರಿಗಾಗಿ ವಿಜ್ಞಾಪಿಸಬೇಕು, ಇತರರಿಗಾಗಿ ಪ್ರಾರ್ಥಿಸಬೇಕು. ಇತರರಿಗೆ ನಾವು ಸುವಾರ್ತೆಯನ್ನು ಸಾರಿದರೆ ಮಾತ್ರನೇ ಅವರು ದೇವರ ಸನ್ನಿಧಾನಕ್ಕೆ
ಬರಲಿಕ್ಕೆ ಸಾಧ್ಯ, ದೇವರ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ. ದೇವರು ಅನುಗ್ರಹಿಸುವಂತ ಈ ದೇಶದಲ್ಲಿ ಅವರು ಆಶೀರ್ವಾದಗಳನ್ನು ಹೊಂದಿಕೊಂಡು ಸುಖದಿಂದಲೂ ಸಂತೋಷದಿಂದಲೂ ಸಮಾಧಾನದಿಂದಲೂ ಇರಬೇಕು ಅಂತಂದ್ರೆ ಅವ್ರು ಏನ್ ಮಾಡಬೇಕು? ದೇವರ ಸಂವಿಧಾನವನ್ನು ಹುಡುಕಿ ಬರಬೇಕು, ದೇವರ ವಾಕ್ಯವನ್ನು ಆಶ್ರಯಿಸಿಕೊಂಡು ದೇವರ ವಾಕ್ಯಾನುಸಾರವಾಗಿ ನಡೆಯಬೇಕು. ನಡೆದರೆ ಬಂಧಿಸಲ್ಪಟ್ಟಂತ ಪ್ರತಿಯೊಂದು ಬಂಧನಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಸ್ವಸ್ಥತೆ ಮಾಡುತ್ತಾನೆ. ದೇವರು ಚಿಕ್ಕ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ